ಇತ್ತೀಚೆಗೆ ಮಕ್ಕಳು ಬಟ್ಟೆನಲ್ಲಿ ಸ್ಮೆಲ್ ಬರ್ತಿದೆ ಅಮ್ಮ ಅಂತಿದ್ರು. ಯಾಕಪ್ಪ ಅಂತ ನೋಡ್ತೀನಿ, ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡಿ ತಿಂಗಳುಗಳ ಮೇಲಾಗೋಯ್ತು. ನೋಡಿ ಎಷ್ಟು ಕೊಳೆ ಕುತ್ಕೊಂಡಿದೆ. ಹೀಗಿತ್ತು ಅಂದರೆ ಇದರಲ್ಲಿ ಫಂಗಸ್ ಬರುವಂಥ ಚಾನ್ಸಸ್ ಇರುತ್ತೆ, ಬಟ್ಟೆ ಮೇಲೆ ಬಿಳಿ ಕಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿವತ್ತು ಕ್ಲೆನ್ಸ್ಮೋ ಅವರ ವಾಷಿಂಗ್ ಮಿಷಿನ್ ಕ್ಲೀನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಪೌಚ್ ಬರುತ್ತೆ, 3 ತಿಂಗಳಿಗಾಗುತ್ತೆ. ಇದನ್ನ ವಾಷಿಂಗ್ ಮಿಷಿನ್ ಡ್ರಮ್ಮಿಗೆ ಹಾಕಿ ಟಪ್ ಕ್ಲೀನ್ ಮೋಡ್ಗೆ ಹಾಕಿ ಬಿಟ್ಟಿದ್ದೀನಿ. 1 hour 22 minutes ಒಳಗಡೆ ಮಿಷಿನಲ್ಲಿ ಇರುವಂಥ ಹಾರ್ಡ್ ಲೈಮ್ ಸ್ಕೇಲ್ ಎಲ್ಲ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗಿದೆ. ನೋಡಿ ರಿಸಲ್ಟ್ ನೀವೇ ನೋಡ್ಬೋದು. ಈ ರಬ್ಬರ್ ಏನ್ ನೋಡ್ತಾ ಇದ್ದೀರಾ, ನಾವು ಮಿಷಿನ್ ಯೂಸ್ ಮಾಡಿದ್ಮೇಲೆ ಇಲ್ಲಿ ನೀರು ನಿಂತಿರುತ್ತೆ, ಆಗಾಗ ಇಲ್ಲಿ ಒರೆಸ್ಕೊಳ್ತಾ ಇರಬೇಕಾಗತ್ತೆ. ಇಲ್ದಿರ ಮಿಷಿನಲ್ಲಿ ಸ್ಮೆಲ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಇರುವಂಥ ಫಿಲ್ಟರ್ನು ಕೂಡ ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಇಲ್ಲೂ ಕೂಡ ಹಾರ್ಡ್ ಆಗಿರುವಂಥ ಲೈಮ್ ಸ್ಕೇಲ್ ಇರುತ್ತೆ. ಈಗ ಇದನ್ನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಬಟ್ಟೆ ಹಾಕಿದ್ದೀನಿ. ಬಟ್ಟೆ ಅಂತೂ ತುಂಬಾನೇ ಚೆನ್ನಾಗಿ ವಾಶ್ ಆಗಿದೆ, ಯಾವುದೇ ರೀತಿ ಬಟ್ಟೆನಲ್ಲಿ ಸ್ಮೆಲ್ ಇಲ್ಲ. ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡೋದಕ್ಕೆ ಕ್ಲೆನ್ಸೋ ವಾಷಿಂಗ್ ಮಿಷಿನ್ ಕ್ಲೀನರ್ ಬೆಸ್ಟ್ ಅಂತ ಹೇಳ್ತೀನಿ. ನಿಮಗೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ.